ಸರ್ ಮಂಗಳೂರು ಪರಿಸ್ಥಿತಿ ವಿಚಾರವಾಗಿ ಹೇಗಿದೆ ಸರ್? ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು, ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ DC ಕಾನ್ಫರೆನ್ಸಲ್ಲಿ ಅವರು ಹೇಳಿದ್ದಾರೆ, ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ಶಕ್ತಿಗಳು ಅದನ್ನು ದಮನ ಮಾಡುವಂಥದ್ದು ಭಾಳ ಮುಖ್ಯ ಇದೆ ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು. ಹಾಗೆಯೇ ಮುಂದಿನ ದಿವಸದಲ್ಲಿ ಹೇಗೆ ಶಾಂತಿಯ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳು ಕೂಡ ತಗೊಳ್ಬೇಕಾಗ್ತದೆ. ಅದು ಯಾವ ರೀತಿಯಾಗಿ ತಗೊಳ್ಬೇಕು ಅಂತಲೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಎಲ್ಲರನ್ನು ಕೂಡ ಸೇರಿಸಿ ಜೋಡಿಸಿ ಸೌಹಾರ್ದವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ನಮ್ಮ ತೀರ್ಮಾನಗಳು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲ, ಅದೇ ನಾನು ಹೇಳಿದ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಭ್ರಾತೃತ್ವ ಸೌಹಾರ್ದತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ನೋಡಿ 95% ಜನರಿಗೆ ಇದು ಯಾವುದು ಬೇಕಾಗಿಲ್ಲ. ಕೆಲವು ಶಕ್ತಿಗಳು ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಸುವ್ಯವಸ್ಥೆ ಇರಬೇಕು ಮತ್ತು ನೆಮ್ಮದಿಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬೇಕು. ಆದರೆ ಅದಕ್ಕೆ ಎಲ್ಲ ವ್ಯಕ್ತಿಗಳು ಎಲ್ಲ ಸಂಘಟನೆಯವ್ರನ್ನು ಕೂಡ ಸೇರಿಸಿ ನಾವು ಆ ಧ್ವನಿಯನ್ನು ಎತ್ತತಕ್ಕಂಥದ್ದು ಬಹಳ ಮುಖ್ಯ. ಸುಮ್ಮನೆ ಇದ್ರೆ ಏನಾಗ್ತದೆ, ಈ ಶಕ್ತಿಗಳೇ ಅವ್ರ ಧ್ವನಿನೇ ಎಲ್ಲ ಕಡೆ ಕೇಳಿಸುವಂಥದ್ದಾಗ್ತದೆ. ಆದ್ದರಿಂದ ಯಾರಿಗೆ ಒಂದು ಸಹಬಾಳ್ವೆ ಬೇಕು, ಒಳ್ಳೆಯ ವಾತಾವರಣ ಬೇಕು ಮತ್ತು ಅಂಥವ್ರ ಧ್ವನಿಗಳು ನಾವು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಆಗಬೇಕು, ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ಅದಕ್ಕೇನೆ ನಾವು ಕೆಲವರು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಅದೆಲ್ಲ ಹೇಳ್ತೀವಿ ನಾವು ಯಾವ ರೀತಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ. ನೋಡಿ, ಅದು ಕೂಡ ಅದೇ, ಯಾಕಂದ್ರೆ ಈ 3 ಜಿಲ್ಲೆಗಳಲ್ಲಿ ಇದು ಬಹಳ ವಿಶೇಷವಾಗಿ ಇರುವಂಥದ್ದು. ಕೆಲವು ಸಂಘಟನೆಗಳಿದ್ದಾರೆ 2 ಕಡೆನೂ ಕೂಡ. ಅದು ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ, 2 ಕಡೆನೂ ಕೂಡ ಇದ್ದಾರೆ. 2 ಕಡೆನೂ ಕೂಡ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರಿಂದ ಅದಕ್ಕೆ ವಿಶೇಷವಾದಂಥ ಕ್ರಮಗಳಾಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೇನೆ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ, ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಕಾರ್ಯೋನ್ಮುಖರಾಗ್ತಾರೆ. ಸರ್, ಎಲ್ಲಾ ಅವಧಿಯಲ್ಲೂ ಈ ಘಟನೆಗಳು ನಡೆದಿದೆ. ಅದರ ಪಕ್ಷ ಅಥವಾ ಶಾಸಕರು ಯಾರು, ಉಸ್ತುವಾರಿ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ ಸರ್ ಅಲ್ಲಿ. ಆದ್ರೆ ತಮ್ಮ ಉಸ್ತುವಾರಿ ಸಮಯದಲ್ಲಿ ಇದಾಗ್ತಿರುವಾಗ ಸ್ಥಳೀಯವಾಗಿ ಏನಾದ್ರು ಲಾಬಿ ನಡೀತಾ ಇದೆಯಾ ಸರ್ ತಮ್ಮ ಉಸ್ತುವಾರಿ? ಅವೆಲ್ಲ ಏನಿಲ್ಲ. ಕೆಲವರು ನೋಡಿ, ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನೂ ಆಗೋದಿಲ್ಲ. ಈಗ ನಾನು ನಿನ್ನೆ ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಆ ಗ್ರಾಮಕ್ಕೂ ಕೂಡ ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಉಸ್ತುವಾರಿ ಬದಲಾವಣೆ ಕೇಳಿದ್ರೆ? ಇಲ್ಲ, ಅವೆಲ್ಲ ಸುಮ್ಮನೆ, ಅವೆಲ್ಲ ಯಾವುದೂ ಇರಲಿಲ್ಲ. ಎಲ್ಲಿಂದ ಬಂದಂತೂ ಕೂಡ ನನಗೆ ಗೊತ್ತಿಲ್ಲ. ಸ್ವತಃ ಗೃಹ ಸಚಿವರು ಹೇಳಿದ್ರು ಸರ್, ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಬದಲಾವಣೆಗೆ ಸಿಎಂ ಬಳಿ ಕೇಳಿದ್ದಾರೆ. ಯಾರು ಹೇಳಿದ್ರು? ಗೃಹ ಸಚಿವರು. ಇಲ್ಲ, ಆತರ ಏನು. ಸ್ಥಳೀಯವಾಗಿ ಯಾಕಂತಂದ್ರೆ ಒಂದಷ್ಟು ನಿಮ್ಮದೇ ಪಕ್ಷದಲ್ಲಿರುವಂತರು ನಿಮ್ಮನ್ನ ಉಸ್ತುವಾರಿಯಿಂದ ಬದಲಾಯಿಸಬೇಕನ್ನೋ ನಿಟ್ಟಿನಲ್ಲಿ ಒಂದಷ್ಟು ನೋಡಿ, ಅವೆಲ್ಲ ಸುಮ್ಮನೆ, ಅವೆಲ್ಲ ನೋಡಿ ಯಾವ್ದಾದ್ರು ಸಣ್ಣ ವಿಚಾರಗಳು ತಗೊಂಡು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ. ಆತರ ಏನೂ ಇಲ್ಲ. ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಜೊತೆಲೇ ಇದ್ರು. ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಮತ್ತು ಎಲ್ಲರ ಜೊತೆನೂ ಕೂಡ ವಿಶ್ವಾಸದಿಂದ ಒಂದು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಯಾರೋ ಒಬ್ಬರಿಬ್ರು ಏನೋ ಹೇಳಿದ ತಕ್ಷಣ ಅದೇ ಏನು ದೊಡ್ಡ ವಿಷಯ ಏನಲ್ಲ. ಅದಕ್ಕೋಸ್ಕರ ಬಹುಶಃ ಅದಕ್ಕೆ ಚರ್ಚೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಸರ್, ಕಾಲಕ್ಕೆ ಅಲ್ಲಿ ಸಭೆಗಳನ್ನ ಮಾಡಿದ್ದೀರಾ, ಸೊ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಆದ್ರೂ ಕೂಡ ಇಷ್ಟೆಲ್ಲ ಇಲ್ಲಿಂದ ಅಲ್ಲಿ ಓಡಾಟ ನಡೆಸಿದ್ರು ಕೂಡ ನಿಮ್ಗೆ ಒಂದ್ ರೀತಿಯಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಅಲ್ಲಿ ಈ ರೀತಿ? ನೋಡಿ, ನಮ್ಗೆ ಏನು ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿ ಇದ್ದಾಗ ಒಂದೊಂದು ಸಂದರ್ಭದಲ್ಲಿ ಅದೆಲ್ಲ ನಾವು ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ಬೇಸರ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಯಾವುದೇ ನನ್ನಲ್ಲಿ ಉತ್ಸಾಹ ಕೂಡ ಕಮ್ಮಿ ಆಗಿಲ್ಲ. ಅಷ್ಟೇ ಉತ್ಸಾಹ ಇದೆ, ಅಷ್ಟೇ ಇದರಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಒಂದ್ ಕಡೆ ಕೊರೋನಾ ಇನ್ಸಿಡೆಂಟ್ಗಳ ಬಗ್ಗೆ ಮತ್ತೆ ಕ್ಷೇತ್ರ ಮತ್ತೆ ನಿಮ್ಗೆ ಅಲ್ಲಿ ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಎಲ್ಲವನ್ನೂ ಈಗ
ನಾವು ಈ ಜವಾಬ್ದಾರಿಲಿದ್ದಾಗ ಇದೆಲ್ಲ ಇದ್ದೇ ಇರ್ತದೆ. ಎಲ್ಲವನ್ನೂ ನಾವು ಎದುರಿಸಬೇಕಾಗ್ತದೆ, ಎಲ್ಲವನ್ನೂ ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಮಾಡೋದಕ್ಕೆ ನಮ್ಗೇನು ಸಮಸ್ಯೆ ಏನಿಲ್ಲ. ಆಯ್ತಾ, ಯಾವ ಸಮಸ್ಯೆ ಇಲ್ಲ. ಕರೋನಾ ಸ್ಥಿತಿಗತಿಗಳು ಏನಿಲ್ಲ. ಕರೋನಾದು ಕೂಡ ಅಷ್ಟೇ. ಈಗೆಲ್ಲ ನಾವು ಕೆಲವು ಅಡ್ವೈಸರಿ ಕೂಡ ಕೊಟ್ಟಿದ್ದೀವಿ. ಅದರಿಂದ ಈಗೇನಿದೆ ಅಷ್ಟೇ. ಇದಕ್ಕೆ ಇನ್ನೇನು ವಿಶೇಷವಾಗಿ ಇನ್ನೇನು ಹೇಳುವಂಥದ್ದು ಏನಿಲ್ಲ ಸದ್ಯಕ್ಕಂತೂ. ಪ್ರಿಕಾಷನ್ಸ್ ಅಷ್ಟೇ ಇರುವಂಥದ್ದು. ಏನು ನಾನು ಮೊನ್ನೆ ಎಲ್ಲ ಏನೇನು ಹೇಳಿದೀವಿ ಅಷ್ಟೇ ಪ್ರಿಕಾಷನ್ಸ್ ಇರ್ತದೆ. ಇದು ಕೇಂದ್ರ ಸರ್ಕಾರ ಕೂಡ ಇದು ಬಹಳ ಅಪಾಯಕಾರಿ ಅಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟವಾಗಿ ಅವರು ಮೆಸೇಜ್ ಕಳಿಸಿದ್ದಾರೆ. ಇದು ಅಪಾಯಕಾರಿ ಅಲ್ಲ, ಅಂದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಅವರಿಗೆ ಕೆಲವು ಜನ ತೊಂದರೆ ಆಗ್ಬೋದು ಅಂತ ಹೇಳಿ ಅವರ ಒಂದು ವಿಶ್ಲೇಷಣೆ ಕೂಡ ಅದೇ ಆಗಿರೋದ್ರಿಂದ ಜನ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಅದು ಬೇರೆ ಬೇರೆ ರೋಗಗಳಿದ್ದಾಗ ಅವಾಗ ಇದು ಒಂದು ಅವ್ರಿಗೆ ಸಮಸ್ಯೆ ಆಗ್ತದೆ. ಆ ಕಾರಣದಿಂದ ಕೋಮಾರ್ಬಿಡಿಟೀಸ್ ಇರ್ತದೆ, ಅಂಥವ್ರು ಹುಷಾರಾಗಿರ್ಬೇಕು. ಹೇಮಾವತಿ ಕೆನಲ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಗಲಾಟೆ ಗೊಂದಲಗಳಾಗ್ತಾ ಇದೆ. ನಾನು ಅದಕ್ಕೆ ರಿಯಾಕ್ಟ್ ಮಾಡೋಕೆ ಹೋಗೋದಿಲ್ಲ. ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ. ಆಯ್ತು, ಹೇಳಕ್ಕೆ ಹೌದು. ಇಲ್ಲ, ಎಲ್ರಿಗೂ ಗಮನದಲ್ಲಿದೆ. ನಾನು ನಿನ್ನೆ ಮೊನ್ನೆನೂ ಅಲ್ಲೇ ಇದ್ನಲ್ಲ, ಎಲ್ರಿಗೂ ಗಮನದಲ್ಲಿದೆ. ಯಾರೋ ಒಬ್ರಿಬ್ರು ಏನೋ ಮಾತಾಡಿದ್ದಕ್ಕೋಸ್ಕರ ಒಬ್ಬೊಬ್ರು ಕೆಲವು ವಿನಾಕಾರಣ ಕೆಲವರಿಗೆ ಬೇರೆ ರಾಜಕಾರಣ ಮಾಡೋದಕ್ಕೆ ಇರ್ತದೆ ಅಷ್ಟೇ ಹೊರತು ಅಲ್ಲಿ ಸ್ಥಳೀಯವಾಗಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಎಲ್ಲರೂ ಕೂಡ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ. ಎಲ್ಲ ಪಕ್ಷದವರು ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಆ ಥರ ಏನಿಲ್ಲ. ಯಾಕಂದ್ರೆ ನಾನು ಕೂಡ ಎಷ್ಟು ಸಾಧ್ಯ ನಾನು ಆ ಜಿಲ್ಲೆಯವನೇನಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಸಮಯದಲ್ಲಿ ಬೇರೆ ಉಸ್ತುವಾರಿಗಳ ಥರ ನಾವು ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ಕೆಲಸಗಳಿರ್ತದೆ. ಆದರೂ ಎಷ್ಟು ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣದಿಂದ ಅದು ಎಲ್ರಿಗೂ ಗೊತ್ತಿದೆ. ಇಂಥ ಸಮಯದಲ್ಲಿ ಯಾರೋ ಒಬ್ರು ಇಬ್ರು ಹೇಳಿಕೆ ಕೊಟ್ಟಿದ್ದು ಅದೇ ದೊಡ್ಡದಾಗಿ ಹೋಗ್ತದೆ. ಆದರೆ ಅದು ವಸ್ತುಸ್ಥಿತಿ ಅಲ್ಲ. ಅದು ಹೊರಗಿನವರೇ. ಅಲ್ಲಿ ಸ್ಥಳೀಯ ಅಲ್ಲಿ ಯಾರೇ ಆದ್ರೂ ಹೊರಗಿನವರೇ ಆಗ್ತಾರೆ. ಅಲ್ಲಿ ನಾನು ಹೊರಗಿನವರೇ, ಇನ್ನೊಬ್ರು ಕೂಡ ಹೊರಗಿನವರೇ. ಆಯ್ತಾ? ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.